ಕರ್ನಾಟಕದ ರಾಷ್ಟ್ರಕವಿ ಕುವೆಂಪು ಒಬ್ಬರು. ಹಾಗಾದರೆ ಇನ್ನೊಬ್ಬರು ಯಾರು? ಗೊತ್ತಿದ್ದರೂ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅನ್ನೋರು ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಹಾಕಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಕರ್ನಾಟಕದ ಕೆಲವು GK ಕ್ವಶನ್ ಅಂಡ್ ಆನ್ಸರ್ಸ್ನ ನೋಡೋಣ. ಮೊದಲನೆಯ ಪ್ರಶ್ನೆ, ಜೋಗ್ ಫಾಲ್ಸ್ನ ಖ್ಯಾತಿ ಪ್ರಪಂಚದ ಅಗಲಕ್ಕೂ ಬೆಳೆಯುವಂತೆ ಮಾಡಿದ ನದಿ ಯಾವುದು? ಉತ್ತರ ಶರಾವತಿ. ಎರಡನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಥರ್ಮಲ್ ಪವರ್ ಸ್ಟೇಷನ್ ಎಲ್ಲಿದೆ? ಉತ್ತರ ಶಕ್ತಿನಗರ, ರಾಯಚೂರು. ಮೂರನೆಯ ಪ್ರಶ್ನೆ, ಮೈಸೂರಿನ ಹುಲಿ ಎಂದು ಹೆಸರು ಗಳಿಸಿದವರು ಯಾರು? ಉತ್ತರ ಟಿಪ್ಪು ಸುಲ್ತಾನ್. ನಾಲ್ಕನೆಯ ಪ್ರಶ್ನೆ, ಕರ್ನಾಟಕ ಸಂಗೀತ ಪಿತಾಮಹ ಎಂದು ಹೆಸರು ಗಳಿಸಿದವರು ಯಾರು? ಉತ್ತರ ಪುರಂದರದಾಸರು. ಐದನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಪಂಚದಾದ್ಯಂತ ಖ್ಯಾತಿ ಗಳಿಸಿರುವ ಗೊಮ್ಮಟೇಶ್ವರನ ಶಿಲೆ ಇದೆ? ಉತ್ತರ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ. ಆರನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಕಂಠೀರವ ಕ್ರೀಡಾಂಗಣ ಎಲ್ಲಿದೆ? ಉತ್ತರ ಬೆಂಗಳೂರು. ಏಳನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಇದೆ? ಉತ್ತರ ರಾಯಚೂರು. ಎಂಟನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ತಾಮ್ರ ಎಲ್ಲಿ ದೊರಕುತ್ತದೆ? ಉತ್ತರ ಚಿತ್ರದುರ್ಗ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು? ಉತ್ತರ ಮದರ್ ತೆರೇಸಾ. ಹತ್ತನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಮುಖ್ಯವಾದ ಬಂದರು ಯಾವುದು? ಉತ್ತರ ನವಮಂಗಳೂರು. ಹನ್ನೊಂದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಒಬ್ಬ ನಾಟಕಕಾರನಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಅವರ ಹೆಸರು ಏನು? ತಿಳಿಸಿ. ಉತ್ತರ ಗಿರೀಶ್ ಕಾರ್ನಾಡ್. ಹನ್ನೆರಡನೆಯ ಪ್ರಶ್ನೆ, ಕರ್ನಾಟಕದಿಂದ ಭಾರತದ ಪ್ರಧಾನಿ ಆದವರು ಯಾರು?
ಉತ್ತರ ಎಚ್.ಡಿ. ದೇವೇಗೌಡ. 13ನೆಯ ಪ್ರಶ್ನೆ, ಕನ್ನಡ ಸಾಹಿತಿ ಕೆ.ವಿ. ಪುಟ್ಟಪ್ಪ ಅವರ ಕಾವ್ಯನಾಮ ಯಾವುದು? ಉತ್ತರ ಕುವೆಂಪು. 14ನೆಯ ಪ್ರಶ್ನೆ, ಕರ್ನಾಟಕ 2004ರಲ್ಲಿ ಯಾವ ಕವಿಯ ಜನ್ಮ ಶತಮಾನೋತ್ಸವ ಆಚರಿಸಿತು? ಉತ್ತರ ಕುವೆಂಪು. 15ನೆಯ ಪ್ರಶ್ನೆ, ಕನ್ನಡದ ಆದಿಕವಿ ಯಾರು? ಉತ್ತರ ಪಂಪ. 16ನೆಯ ಪ್ರಶ್ನೆ, ಕರ್ನಾಟಕದ ದೊಡ್ಡ ದೇವಾಲಯ ಯಾವುದು? ಉತ್ತರ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ. 17ನೆಯ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಜಲಪಾತ ಯಾವುದು? ಉತ್ತರ ಜೋಗ್ ಜಲಪಾತ. 18ನೆಯ ಪ್ರಶ್ನೆ, ಕರ್ನಾಟಕದ ರಾಷ್ಟ್ರಕವಿ ಕುವೆಂಪು ಒಬ್ಬರು, ಇನ್ನೊಬ್ಬರ ಹೆಸರು ಏನು? ಉತ್ತರ ಗೋವಿಂದ ಪೈ. 19ನೆಯ ಪ್ರಶ್ನೆ, ಕನ್ನಡಕ್ಕೆ ಮೊದಲ ಬಾರಿ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಯಾರು? ಉತ್ತರ ಕುವೆಂಪು. 20ನೆಯ ಪ್ರಶ್ನೆ, ಕನ್ನಡ ಕಾದಂಬರಿ ಸಾರ್ವಭೌಮ ಎಂಬ ಬಿರುದಿಗೆ ಪಾತ್ರರಾಗಿದ್ದ ಕಾದಂಬರಿಕಾರ ಯಾರು? ಉತ್ತರ ಎ.ಎನ್. ಸುಬ್ಬರಾವ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಮೊದಲು ಪಡೆಯಲು ಪಕ್ಕದಲ್ಲಿಯೇ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ನನ್ನ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಎಲ್ಲ ವಿಡಿಯೋಗಳನ್ನು ನೋಡುವ ಮೂಲಕ ನನಗೆ ಸಪೋರ್ಟ್ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಹೀಗೆ ನನಗೆ ಸಪೋರ್ಟ್ ಮಾಡಿ.